ಅಕ್ಕ ತಂಗಿ ಅಲ್ವಾ ಇವತ್ತು ಕ್ಲೋಸ್ ಇತ್ತಂತೆ ಇದ್ದೇನೆ ಬಿಡಿಸ್ಬಿಟ್ಟು ಸುಮಾರಷ್ಟೇ ರುಬ್ಕೊಂಡೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ಅಕ್ಕ ತಂಗಿ ಇಬ್ರು ಸಂತೆಗೆ ಹೊರಟಿದೀವಿ. ಬೇಗನೆ ಸಂತೆಗೆ ಹೋಗಿ ಬರುವ ಅಂತ. ಮಳೆ ಕೂಡ ಸ್ವಲ್ಪ ಕಡಿಮೆ ಇತ್ತು, ಹಂಗಾಗಿ ಇನ್ನ ನಾವು ಯಾವಾಗ್ಲೂನು ಸಂತೆಗೆ ಹೋಗುವಾಗ ಸಂತೆ ಹಿಂದ್ಗಡೆ ಗೇಟ್ ಇಂದ ಹೋಗ್ತಾ ಇದ್ವಿ ಅಲ್ವಾ. ಇವತ್ತು ಕ್ಲೋಸ್ ಇತ್ತಂತೆ, ಹಂಗಾಗಿ ನಾವು ಫ್ರಂಟ್ ಗೇಟ್ ಇಂದ ಹೋದ್ವಿ. ಏನು ವಿಡಿಯೋ ಮಾಡಿಲ್ಲ, ಏನಕ್ಕೆ ಅಂತಂದ್ರೆ ನಮ್ಮ ಮನೆಯವ್ರು ಕಾರಲ್ಲೇ ಇದ್ರು. ಅಲ್ಲೆಲ್ಲೂ ಕೂಡ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಇರ್ಲಿಲ್ಲ, ಹಂಗಾಗಿ ಮನೆಗೆ ಬಂದು ಅಡ್ಗೆ ಮಾಡ್ತಾ ಇದ್ದೀನಿ. ಇವತ್ತು ಮೂಲಂಗಿ ಬೇಳೆ ಸಾರು ಮಾಡಿದ್ದೀನಿ. ಹಂಗೇನೆ ಹರ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೆ, ಕೆಂಪ್ ಹರ್ಗೆ ಸೊಪ್ಪಿನ ಪಲ್ಯ. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಈ ಕೆಂಪ್ ಹರ್ಗೆ ಸೊಪ್ಪು. ತುಂಬಾ ದಿನಗಳೇ ಆಗಿತ್ತು ತರ್ದೇನೆ. ಕೆಲವೊಮ್ಮೆ ಚೆನ್ನಾಗಿ ಬರ್ತದೆ, ಫ್ರೆಶ್ ಆಗಿ ಬರ್ತದೆ, ಕೆಲವೊಮ್ಮೆ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಹಂಗಾಗಿ ಈ ಬಾರಿ ಚೆನ್ನಾಗಿತ್ತು. 3 ಕಟ್ಟು ತಂದಿದ್ದೆ. ಎಷ್ಟೇ ತಂದ್ರುನು ಇದು ಬೆಂದ ನಂತರ ಸ್ವಲ್ಪ ಆಗ್ತದೆ. ಇಲ್ಲಿ ಆಯಿ ಸ್ವಲ್ಪ ಪಲ್ಯ ಮಾಡೋ ರೀತಿ ಕೂಡ ಸ್ವಲ್ಪ ಡಿಫ್ರೆಂಟ್. ಆಯಿ ತರನೇ ಮಾಡ್ತೀನಿ, ಇವ್ರಿಗೆ ಇಷ್ಟ ಆಗ್ತದೆ ಅಂತ. ಇವತ್ತು ಊಟಕ್ಕೆ ಮೂಲಂಗಿ ಬೇಳೆ ಸಾರು, ಹರ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಟೀ ಜೊತೆ ನಾನು ಇವತ್ತು ಜೋಳ ಬೇಯಿಸಿದ್ದೆ. ಜೋಳ ಕೂಡ ತಂದಿದ್ದೆ ಸಂತೆಯಿಂದ. ಒಂದು ಜೋಳಕ್ಕೆ 25 ರೂಪಾಯಿ ಅಂತ ಹೇಳ್ತಾ ಇದ್ರು. ನಾನು ಜೋಳ ಬೇಯಿಸ್ದೆ, ಅಷ್ಟರಲ್ಲಿ ನನ್ ಮಗ ಬಂದ. ನಾನು ಉಪ್ಪು ಮತ್ತೆ ಖಾರ ಹಾಕೊಂಡ್ ತಿಂತೀನಿ ಚಿಕ್ಕಮ್ಮ ಅಂತ ಹೇಳ್ದ. ನಾನ್ ಬೇಯಿಸ್ಬಿಟ್ಟಿದ್ದೆ. ಸರಿ ಬೇಯಿಸಿದ್ದೇನೆ ಬಿಡಿಸ್ಬಿಟ್ಟು ಮತ್ತೆ ಬಿಸಿ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಒಂದು ಬೌಲಿಗೆ ಹಾಕೊಟ್ಟೆ. ಒಂದ್ ಸ್ವಲ್ಪ ತಿಂದ, ಸ್ವಲ್ಪ ಬಿಟ್ಟ, ಒಂಚೂರ್ ಬಿಟ್ಟ, ಒಂದ್ ಬೌಲ್ ಅಷ್ಟು ಮಾಡ್ಕೊಟ್ಟಿದ್ದೆ. ನಾನಿಲ್ಲಿ ಕುತ್ಕೊಂಡು ಸಬ್ಬಸ್ಗಿ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಸಬ್ಬಸ್ಗಿ ಸೊಪ್ಪು ಕೂಡ ಸಂತೆಯಿಂದ ತಂದಿದ್ದು. ಸಬ್ಬಸ್ಗಿ ಸೊಪ್ಪಿನ ಇಡ್ಲಿ ಮಾಡೋಣ, ತುಂಬಾ ದಿನ ಆಯ್ತು ಅಂತ ಹೇಳಿ ಸಬ್ಬಸ್ಗಿ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀನಿ. ಇವತ್ತು ಸಂತೆನಲ್ಲಿ ತುಂಬಾ ಖರೀದಿ ಮಾಡಿದ್ವಿ, ಆದ್ರೆ ಏನು ಕೂಡ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ. ಈ ಹರ್ಗೆ ಸೊಪ್ಪು, ಮೂಲಂಗಿ, ಸಬ್ಬಸ್ಗಿ ಸೊಪ್ಪು, ಇನ್ನ ಬೆಂಡೆಕಾಯಿ, ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ, ಹೀಗೆ ಸುಮಾರಷ್ಟು ಖರೀದಿ ಮಾಡಿದ್ವಿ ಆಯ್ತಾ. ಮೊದ್ಲಿಗೆ ನಾನು ಸಬ್ಬಸ್ಗಿ ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡೆ. ನಾವು ಅದ್ರದ್ದು ದಂಟ್ ಹಾಕೋದಿಲ್ಲ, ಹಂಗಾಗಿ ಇಲ್ಲಿ ನಾನು ಬೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅವಲಕ್ಕಿ ತೊಳೆದಿಟ್ಕೊಂಡಿದ್ದೆ. ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ಏಲಕ್ಕಿ ಹಾಕಿದೀನಿ, ಹಂಗೇನೆ ಸೊಪ್ಪು ಹಾಕಿದೀನಿ. ಮೊದ್ಲಿಗೆ ಏಲಕ್ಕಿ ಮತ್ತೆ ಸೊಪ್ಪನ್ನ ಮಿಕ್ಸಿ ಮಾಡ್ಕೊಂಡೆ. ನಂತರ ಇದ್ರ ಜೊತೆ ನಾನು ಅಕ್ಕಿ ಮತ್ತೆ ಅವಲಕ್ಕಿ, ಹಂಗೇನೆ ತೆಂಗಿನ ತುರಿ ಇಷ್ಟನ್ನು ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕಾಗ್ತದೆ. ನಾವು ಈ ಸಬ್ಬಸ್ಗಿ ಸೊಪ್ಪಿನ ಇಡ್ಲಿನ ಸಿಹಿ ಇಡ್ಲಿ ಮಾಡ್ತೀವಿ. ನಾನು ಇಲ್ಲಿ ಆವಾಗ್ಲೇ ಹೇಳ್ದಾಗ್ಲೇನೆ ಏಲಕ್ಕಿ ಮತ್ತೆ ಸೊಪ್ಪು ಮೊದ್ಲೇ ಗ್ರೈಂಡ್ ಮಾಡ್ಕೊಂಡಿದ್ದೆ. ನಂತರ ಅದಕ್ಕೆ ಅವಲಕ್ಕಿ, ತೆಂಗಿನ ತುರಿ, ಹಂಗೇನೆ ಅಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಬೇಕು. ತೀರಾ ಗಟ್ಟಿನೂ ರುಬ್ಬಾರ್ದು, ತೀರಾ ತಳವಾಗಿನೂ ರುಬ್ಬಾರ್ದು. ನಾನಿಲ್ಲಿ ಇವಾಗ ಅಕ್ಕಿ ಸ್ವಲ್ಪ ಅಂದ್ರೆ ಗಂಧ ಆಗಿದ ನಂತರ ಬೆಲ್ಲ ಹಾಕ್ತಾ ಇದ್ದೀನಿ. ತೀರಾ ನುಣ್ಣಗೆ ರುಬ್ಕೊಳ್ಬಾರ್ದು, ಸ್ವಲ್ಪ ತರ್ತರಿ ಆಗಿರ್ಬೇಕು ಇಡ್ಲಿ ಹಿಟ್ಟು, ಆವಾಗ್ಲೇನೆ ಚೆನ್ನಾಗ್ ಆಗ್ತದೆ. ನಾನು ಸ್ವಲ್ಪ ತರ್ತರಿ ಆಗಿ ರುಬ್ಕೊಂಡಿದೀನಿ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಗೊತ್ತಾಗ್ತಾ ಇದೆಯಲ್ಲೋ ಅಂತ ಗೊತ್ತಿಲ್ಲ. ಮೊದ್ಲಿಗೆ ರುಬ್ಕೊಂಡೆ, ಹಾಗೆ ಇನ್ನ ಸ್ವಲ್ಪ ಅಕ್ಕಿ ಎಲ್ಲ ಮಿಕ್ಕಿತ್ತು, ಹಂಗಾಗಿ ಇನ್ನ ಒಂದ್ ಸರಿ ನಾನು ರುಬ್ಕೊಂಡೆ. ನಮ್ ಕಡೆ ಈ ಉತ್ತರ ಕನ್ನಡ ಕಡೆ ಸಾಮಾನ್ಯವಾಗಿ ಸಬ್ಬಸ್ಗಿ ಸೊಪ್ಪಿಂದು ಸಿಹಿ ಇಡ್ಲಿ ಮಾಡ್ತಾರೆ. ಇದ್ರದ್ದು ಸಪ್ಪೆ ಇಡ್ಲಿ ಮಾಡೋದಿಲ್ಲ ಯಾರೂನು ಸಾಮಾನ್ಯವಾಗಿ. ನೀವೆಲ್ಲ ಈ ವಡ ಎಲ್ಲ ಮಾಡ್ಕೊಂಡ್ ತಿಂತೀರಿ ಅಲ್ವಾ, ನಾವು ಈ ತರ ತಿಂತೀವಿ. ಒಂದೊಂದು ಕಡೆನೂ ಕೂಡ ಒಂದೊಂದ್ ತರ ಅಂದ್ರೆ ಡಿಫ್ರೆಂಟ್ ಆಗಿ ಇರ್ತದೆ ಅಡ್ಗೆ ಮಾಡೋ ರೀತಿ ಎಲ್ಲಾನು. ಇನ್ನೊಮ್ಮೆ ನಾನು ರುಬ್ಕೊಂಡೆ, ಎಲ್ಲಾನು ಒಂದು ಪಾತ್ರೆಗೆ ಹಾಕೊಂಡೆ. ಹಿಟ್ಟೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಇದನ್ನ ಹುಳಿ ತರಿಸಬಾರ್ದು. ನಾವು ರುಬ್ತೀವಿ ಅಲ್ವಾ, ರುಬ್ಬಿ ಒಂದು 10 ರಿಂದ 15 ಒಂದ್ ಹಾಫ್ ಅನ್ ಅವರ್ ಒಳಗಡೆ ಇಡ್ಲಿನ ಬೇಯಿಸಿ ಬಿಡ್ಬೇಕು. ಈ ತರ ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಹಿಟ್ಟನ್ನ ರುಬ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಇಡ್ಲಿ ಮಾಡೋದಕ್ಕಿಂತ ಒಂದ್ ಹಾಫ್ ಅನ್ ಅವರ್ ಮುಂಚೆನೆ ಎತ್ಬಿಟ್ಟು ಹೊರಗಡೆ ಇಟ್ಕೊಳ್ತೀನಿ. ನಂತರ ಇಡ್ಲಿನ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಇದನ್ನೆಲ್ಲ ಮಾಡಿ ಇಡ್ಲಿ ಮಾಡ್ತೀನಿ ಅಂತಂದ್ರೆ ತುಂಬಾ ಸಮಯ ಬೇಕಾಗ್ತದೆ, ಹಂಗಾಗಿ ಉಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಎತ್ತಿಡ್ತಾ ಇದ್ದೀನಿ. ಇನ್ನ ಒಂದಿಷ್ಟು ಪಾತ್ರೆ ಇತ್ತು. ಈ ಇಡ್ಲಿ ಮಾಡೋದಕ್ಕೆ ತುಂಬಾ ಸಮಯ ಬೇಕು, ಅಂದ್ರೆ ಅಷ್ಟೇ ಪಾತ್ರೆಗಳಾಗ್ತದೆ ತೊಳೆಯೋದಕ್ಕೆ. ಹಿಟ್ ಕೂಡ ರೆಡಿ ಆಯ್ತು, ಹಂಗೆ ನಾನು ಫ್ರಿಡ್ಜ್ ಅಲ್ಲೂ ಕೂಡ ಎತ್ತಿಟ್ಟೆ. ಇನ್ನ ಸಂಜೆ ಒಂದಿಷ್ಟು ಕೆಲ್ಸಗಳಿತ್ತು. ಮೊದ್ಲಿಗೆ ಒಂದ್ ಲೋಡ್ ಪಾತ್ರೆ ಇತ್ತು. ಇವತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಎಲ್ಲ ನೀಟ್ ಮಾಡಿ ಬಂದೆ. ಒಂದಿಷ್ಟು ಪಾರ್ಸಲ್ ಇತ್ತು ನನ್ಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ಎಲ್ಲಾನು ವಿಡಿಯೋ ಮಾಡಿದ್ದಾಯ್ತು. ನನ್ಗೆ
ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿದಾಗ ಅನಿಸ್ತಾ ಇತ್ತು. ತುಂಬಾ ಜನ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆಲ್ಲಾನು ಅಂದ್ರೆ ಕ್ಲಾಸ್ ಗಳನ್ನೆಲ್ಲ ಮಾಡ್ತಾರೆ. ಅಷ್ಟೊಂದು ಅರ್ನ್ ಮಾಡೋದಕ್ ಆಗ್ತದಾ ಅಂತ ನನ್ಗೆ ಪ್ರಶ್ನೆ. ಏನಕ್ಕೆ ಅಂತಂದ್ರೆ ನಾನು ತುಂಬಾ ದಿನಗಳಿಂದ ಅಲ್ಲಿ ವಿಡಿಯೋ ಹಾಕ್ತಾ ಇರೋದ್ರಿಂದ ನನ್ಗೆ ಅಲ್ಲಿ ಎಷ್ಟು ಪ್ರಾಫಿಟ್ ಇದೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ₹15, ₹30 ಈ ತರ ತಿಂಗಳಿಗೆ ಸಿಗುವಂತದ್ದು. ತುಂಬಾ ಜನ ಇತ್ತೀಚೆಗೆ ಅಂದ್ರೆ ಕ್ಲಾಸ್ ಎಲ್ಲ ಜಾಯಿನ್ ಆಗಿ ದುಡ್ಡು ಕೊಟ್ಬಿಟ್ಟು ಕಲಿತಾ ಇದ್ದಾರೆ. ನನ್ಗೆ ಇದ್ರ ಬಗ್ಗೆ ಯಾರಾದ್ರೂನು ಮಾಹಿತಿ ಇದ್ರೆ ಕೊಡಿ ಆಯ್ತಾ? ಅಂದ್ರೆ ಹ್ಮ್ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ಖಂಡಿತ ಆನ್ಸರ್ ಮಾಡಿ ನನ್ಗೆ ಗೊತ್ತಿದ್ದವ್ರು. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು. ನಿನ್ನೆನೆ ನಾನು ಸಬ್ಬಸ್ಗಿ ಸೊಪ್ಪಿನ ಇಡ್ಲಿಗೆ ರೆಡಿ ಮಾಡಿಟ್ಟಿದ್ದಲ್ವಾ ಹಿಟ್ಟನ್ನ, ಇವತ್ತು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಫ್ರಿಡ್ಜ್ ಇಂದ ಮೊದ್ಲೇ ತೆಗ್ದಿಟ್ಟಿದ್ದೆ ನಾನು ಹಿಟ್ಟನ್ನ. ನಂತರ ನೀರೆಲ್ಲ ಕಾಯಿಸೋದಕ್ಕೆ ಇಟ್ಟಿದ್ದೆ. ಇವಾಗ ಲೋಟದಲ್ಲಿ ಹಿಟ್ಟನ್ನ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಸಬ್ಬಸ್ಗಿ ಸೊಪ್ಪಿನ ಇಡ್ಲಿ ಮಾಡಿದಾಗ ಪ್ಲೇಟ್ ಇಡ್ಲಿ ಮಾಡ್ಕೊಳ್ಳೋದಿಲ್ಲ. ಈ ತಟ್ಟೆ ಇಡ್ಲಿ ಮಾಡ್ಕೊಳ್ತೀನಿ, ಲೋಟದ ಇಡ್ಲಿ ಮಾಡ್ಕೊಳ್ತೀನಿ. ನನ್ಗೆ ಇಷ್ಟ ಆಗ್ತದೆ. ಹಂಗಾಗಿ ಮೊದ್ಲಿಗೆ ನಾನು ಬೇಯೋದಕ್ಕಿಟ್ಟೆ. ಒಂದ್ 20 ರಿಂದ 25 ನಿಮಿಷ ಬೇಯಿಸ್ಕೊಳ್ಬೇಕು. ನಂತರ ಇದನ್ನ ಈ ತರ ತೆಗ್ದ್ಬಿಟ್ಟು ಕಟ್ ಮಾಡಿದೀನಿ. ತುಪ್ಪದ ಜೊತೆ ಕೂಡ ತಿನ್ಬಹುದು. ಸಿಹಿ ಹಾಕಿರೋದ್ರಿಂದ ಮತ್ತೆ ಇದಕ್ಕೆ ಚಟ್ನಿ ಅವಶ್ಯಕತೆ ಎಲ್ಲ ಇರೋದಿಲ್ಲ. ನಾನ್ ಬಿಸಿ ಇರುವಾಗ್ಲೇ ತೆಗ್ದಿದ್ದೆ. ಇನ್ನ ಮಧ್ಯಾಹ್ನ ಇವತ್ತು ಊಟಕ್ಕೆ ನಾನು ಮೀನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದಿನಗಳಾಗಿತ್ತು ನಮ್ಮ ಮನೆಯಲ್ಲಿ ಮೀನ್ ತರ್ದೇನೆ. ಇವತ್ತು ₹100ಗೆ 3 ಬಂಗಡೆ ಮೀನಾಗಿತ್ತು. ತುಂಬಾ ಕಾಸ್ಟ್ಲಿ ಕೂಡ ಇವಾಗ ಮೀನೆಲ್ಲಾನು. ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಯಾವಾಗ್ಲೂನು ಹಂಗೇನೆ ನಮ್ ಕಡೆ ಕಾಸ್ಟ್ಲಿ ಇರ್ತದೆ ಮೀನು. ಕೆಲವೊಂದ್ ಬಾರಿ ಇದು ಕೂಡ ಬರೋದಿಲ್ಲ. ಸ್ವಲ್ಪ ಐಸಿಂದೆಲ್ಲ ಬರ್ತದೆ. ಐಸಿನ್ ಮೀನೆಲ್ಲ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಾವು ತರೋದೇ ಇಲ್ಲ. ಏನಕ್ಕೆ ಅಂತಂದ್ರೆ ನನ್ಗೆ ಇಷ್ಟ ಆಗೋದಿಲ್ಲ. ನನ್ಗೇನಂದ್ರೆ ನಾನ್ ವೆಜ್ ತುಂಬಾ ಇಷ್ಟ. ಆದ್ರೆ ಫ್ರೆಶ್ ಆಗಿರ್ಬೇಕು ಎಲ್ಲಾನು. ಈ ತರ ಸ್ವಲ್ಪ ಅಂದ್ರೆ ಮೆತ್ತಗಾದ್ರೂನು ಕೂಡ ನಾನ್ ತಿನ್ನೋದಿಲ್ಲ. ಇವತ್ತು ಫ್ರೆಶ್ ಆಗಿತ್ತು. ಹಂಗೆ ₹100ಗೆ 3 ಆಗಿತ್ತು. ತೀರಾ ದೊಡ್ಡ ಬಂಗಡೆ ಮೀನ ಏನಾಗಿರ್ಲಿಲ್ಲ, ಚಿಕ್ಕದೇ ಆಗಿತ್ತು. ನಾನ್ ಫ್ರೈ ಮಾಡ್ಕೊಂಡೆ. ಏನಕ್ಕೆ ಅಂತಂದ್ರೆ ಇದ್ರ ಜೊತೆ ತರಕಾರಿ ಸಾರಿತ್ತು, ವೆಜಿಟೇಬಲ್ ಸಾರಿತ್ತು ಅಂತ ಫ್ರೈ ಮಾಡ್ಕೊಂಡು ಊಟ ಮಾಡಿದ್ದಾಯ್ತು. ಇವತ್ತು ಮಧ್ಯಾಹ್ನದ ಊಟ ತುಂಬಾ ಟೇಸ್ಟಿಯಾಗಿ ಆಗಿತ್ತು. ಸಖತ್ತಾಗಿತ್ತು ಮೀನ್ ಫ್ರೈ. ತುಂಬಾ ದಿನ ಆಗಿತ್ತಲ್ವಾ ನಾನ್ ವೆಜ್ ತಿಂದೇನೆ. ಏನೋ ಒಂಥರ ತೃಪ್ತಿ ಅಂತ ಅನಿಸ್ತಾ ಇತ್ತು. ನಮ್ ಕಡೆ ಮಳೆನೇ ಇಲ್ಲ. ಇನ್ನ ನಾನು ಅಂಜನಿ ಪುತ್ರ ಪಿಕ್ಚರ್ ನೋಡ್ತಾ ಕುಂತಿದ್ದೆ. ಟಿವಿ ನೋಡೋದು ತುಂಬಾ ಕಡಿಮೆ. ಇವತ್ತು ಟಿವಿ ಆನ್ ಮಾಡ್ದೆ. ಹಂಗೆ ಅಪ್ಪು ಸರ್ ಅವ್ರದ್ದು ಫಿಲಂ ಬರ್ತಾ ಇತ್ತು ಅಂತ ನೋಡ್ತಾ ಕೂತಿದ್ದೆ. ನನ್ಗ ಅನಿಸ್ತಾ ಇತ್ತು, ದೇವ್ರೆ ಅಪ್ಪು ಸರ್ ಇರ್ಬೇಕಿತ್ತಲ್ವಾ, ಯಾಕೆ ಈ ತರ ಮಾಡ್ದೆ ಅಂತ. ನಾನ್ ಪ್ರತಿ ಬಾರಿನೂ ಅವ್ರು ಪಿಕ್ಚರ್ ಎಲ್ಲ ನೋಡುವಾಗ ನಾನ್ ಪ್ರತಿ ಬಾರಿ ಪ್ರಶ್ನೆ ಮಾಡ್ತೀನಿ, ಯಾಕೆ ಈ ತರ ಆಯ್ತು, ಯಾಕೆ ಈ ತರ ಮಾಡಿದ್ರು ದೇವ್ರು ಅಂತ. ರಾತ್ರಿ ಊಟ ಮುಗಿಸಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕುಂತಿದ್ದೆ. ಗಂಟೆ ಸುಮಾರು 10 ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ತಲೆಗೆ ಫುಲ್ ಎಣ್ಣೆ ಅಪ್ಲೈ ಮಾಡಿದ್ದೆ ಬೆಳಿಗ್ಗೆನೆ. ಇವತ್ತೇನು ಜಾಸ್ತಿ ವಿಡಿಯೋ ಮಾಡ್ಲಿಲ್ಲ, ಆರಾಮಾಗಿ ಕಳೆದಿದ್ದೀನಿ ಈ ವೀಕೆಂಡ್ ಅನ್ನ. ಪಾಪು ಇದ್ದ. ಪಾಪು ಬರ್ತಾ ಇರ್ತಾನಲ್ವಾ. ಇವಾಗ ಏನಂತಂದ್ರೆ ನಮ್ಮಿಂದ ಏನ್ ನಿರೀಕ್ಷೆ ಮಾಡ್ತಾನಂತಂದ್ರೆ ಬರೇ ಅವನ ಜೊತೆ ಆಟ ಆಡ್ಬೇಕು. ಏನಾದ್ರೂನು ಅಂದ್ರೆ ಮುಂಚೆಲ್ಲ ಸ್ವಲ್ಪ ಹೊತ್ತು ಟಿವಿ ಮೊಬೈಲ್ ಎಲ್ಲ ಕೇಳ್ತಾ ಇದ್ದ. ಇವಾಗ ಮೊಬೈಲ್ ಎಲ್ಲ ಏನು ಕೇಳೋದಿಲ್ಲ. ಬರ್ರೆ ಆಟ ಆಡ್ಬೇಕು, ಅವನ ಜೊತೆ ಕುತ್ಕೊಂಡು ಏನಾದ್ರೂ ಆಟ ಆಡ್ಬೇಕು. ಈ ತರ ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ. ಹಾಗಾಗಿ ನನ್ಗೆ ಅವನಿಗೆ ರಜಾ ಇದ್ದಾಗೆಲ್ಲ ವಿಡಿಯೋ ಮಾಡೋದಕ್ ಆಗೋದೇ ಇಲ್ಲ. ಒಂದು ನನ್ ಮನೆಯಲ್ಲೇ ಇರ್ಬೇಕು. ಅಂದ್ರೆ ಎಲ್ಲೂ ಹೋಗೋ ಹಾಗಿಲ್ಲ. ಮತ್ತೇನಂತಂದ್ರೆ ಅವನ್ ಎಷ್ಟೊತ್ತಿಗೆ ಮೇಲ್ಗಡೆ ಬರ್ತಾನಲ್ವೋ ಅಷ್ಟೊತ್ತಿಗೆಲ್ಲ ಕುತ್ಕೊಂಡು ಆಟ ಆಡ್ತಾ ಇರ್ಬೇಕು. ಇಲ್ಲ ಅಂತಂದ್ರೆ ನನ್ ಏನೇ ಕೆಲಸ ಮಾಡ್ತಾ ಇದ್ರು ಕರೀತಾನೆ, ಬಾ ಚಿಕ್ಕಮ್ಮ ಆಟ ಆಡುವಂತೆ, ನನಗ್ ಬೇಜಾರು ಅಂತ. ನನ್ಗೆ ಇವತ್ತೇನು ಜಾಸ್ತಿ ವಿಡಿಯೋ ಮಾಡೋದಕ್ ಸಾಧ್ಯವಾಗ್ಲಿಲ್ಲ. ನನ್ಗನ್ಸೋ ಪ್ರಕಾರ ಮಕ್ಳು ಬೇಗನೆ ದೊಡ್ಡವ್ರಾಗ್ತಾರಲ್ವಾ, ಅವ್ರ ಜೊತೆ ನಾವು ಕೂಡ ಸಮಯ ಕಳಿಬೇಕು, ಆದಷ್ಟು ಸಮಯ ಕಳಿಬೇಕು. ಅವ್ನ್ ಬಂದಾಗೆಲ್ಲ ಸಾಮಾನ್ಯವಾಗಿ ಅವನ ಜೊತೆನಲ್ಲೇ ಇರ್ತೀನಿ. ನನ್ಗೆ ಏನೇ ಕೆಲಸ ಇದ್ರು ಕೂಡ ಅವನು ಹೋಗಿದ್ ನಂತರ, ಕೆಳಗಡೆ ಹೋಗಿದ್ ನಂತರ. ಈ ತರ ಇವತ್ತಿನ ದಿನ ಹೀಗಿತ್ತು. ತುಂಬಾ ಆರಾಮಾಗಿ ಕಳೆದೆ. ಜಾಸ್ತಿ ಏನು ವ್ಲಾಗ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ. ಬೆಳಿಗ್ಗೆನೆ ಎಣ್ಣೆ ಅಪ್ಲೈ ಮಾಡಿದ್ದೆ. ನಾನು ಹೇರ್ ಕಟಿಂಗ್ ಮಾಡಿದ್ದೆ ಅಲ್ವಾ. ತುಂಬಾ ಜನ ನೀವು ಕೇಳಿದ್ರಿ ಯಾಕೆ ಕಟ್ ಮಾಡಿದ್ರಿ ಅಂತ ಕೇಳ್ತಿದ್ರಿ ಅಲ್ವಾ. ಇವಾಗ ನೋಡಿ ಇಷ್ಟು ಉದ್ದ ಆಗಿದೆ. ಏನಂದ್ರೆ ಇದು ಕೂದಲ ಫುಲ್ ದಪ್ಪ ಆಗ್ಲಿಲ್ಲ, ಅಂದ್ರೆ ತಳು ಆಗ್ಬಿಟ್ಟಿದೆ ತಲೆ ಕೂದಲ. ಫುಲ್ ಹೇರ್ ಫಾಲ್ ಆಗ್ತಿದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ತಲೆ ಕೂದಲ ಉದುರುತ್ತಿದೆ. ಏನಾದ್ರೂ
ಸೊಲ್ಯೂಷನ್ ಇದ್ರೆ ಹೇಳಿ ಆಯ್ತಾ ನನ್ಗೂನು. ಮತ್ತೆ ಹೇರ್ ತುಂಬಾ ತಿನ್ನಾಗಿದೆ ಅಂತ ನನ್ಗೆ ಅನ್ಸ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ನಮ್ದು ಗೀಸರ್ ನೀರು, ಗ್ಯಾಸ್ ಗೀಸರ್, ಅದು ಕೂಡ ಒಂದ್ ರೀಸನ್ ಆಗಿರ್ಬಹುದು, ಗೊತ್ತಿಲ್ಲ. ತುಂಬಾ ಹೇರ್ ಫಾಲ್ ಆಗ್ತಾ ಇದೆ. ಇನ್ನ ಲಾಸ್ಟ್ ಟೈಮ್ ನಾನು ಸೋಫಾ ಕವರ್ ವಿಡಿಯೋ ಹಾಕಿದಾಗ ತುಂಬಾ ಜನ ನನ್ಗೆ ಅಂದ್ರೆ ಚೆನ್ನಾಗಿರೋದು ಯಾವುದು ಅಂತೆಲ್ಲ ಹೇಳಿದ್ರಲ್ವಾ. ನೀವು ಹೇಳಿದ್ರಲ್ಲೇ ನಾನು ಒಂದ್ ಇಟ್ಕೊಂಡಿದೀನಿ. ವಾಶ್ ಮಾಡಿ ಹಾಕಿದ್ದೆ, ಇವತ್ತು ಅಷ್ಟು ಬಿಸಿಲಿರ್ಲಿಲ್ಲ, ಹಂಗಾಗಿ ಅದು ಒಣಗ್ಲೇ ಇಲ್ಲ. ಮಳೆ ಏನಿರ್ಲಿಲ್ಲ ಆದ್ರೂ ಅದು ಒಣಗಿಲ್ಲ. ಬೆಳಿಗ್ಗೆನೆ ವಾಶ್ ಮಾಡಿದ್ದೆ, ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆಲ್ಲ ಹಾಕ್ತಾ ಇದ್ದೆ. ನಾಳೆ ತೋರಿಸ್ತೀನಿ. ನೀವು ಎಲ್ಲರೂ ಇಷ್ಟಪಟ್ಟಿದ್ದೆ. ನನ್ ಮಗ ಒಂಥರ ಸ್ವಲ್ಪ ಕಲರ್ಫುಲ್ ಆಗಿತ್ತಲ್ವಾ, ಅದ್ ಬೇಕು ಚಿಕ್ಕಮ್ಮ ಅಂತ ತಗೊಂಡ. ಅವ್ನ್ ಚಿಕ್ಕವನಲ್ವಾ, ಅವನಿಗೆ ಗೊತ್ತಾಗೋದಿಲ್ಲ. ಇರ್ಲಿ, ಮಕ್ಳಿರೋ ಮನೆಯಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿರೋದೇ ಹಾಕ್ಬೇಕು ಸೋಫಾ ಕವರ್. ಪಾಪು ಅದನ್ನ ತಗೊಂಡ. ನಾನು ಯಾವ್ದು ತಗೊಂಡಿದೀನಿ ಅಂತಂದ್ರೆ 3ನೇದು. ತುಂಬಾ ಜನ ಹೇಳಿದ್ರಿ ಕೂಡ ಕಾಮೆಂಟ್ ಅಲ್ಲಿ 3ನೇದು ಚೆನ್ನಾಗಿದೆ ಇಟ್ಕೊಳ್ಳಿ ಅಂತ ಹೇಳಿ, ಅದನ್ನೇ ನಾನು ಇಟ್ಕೊಂಡಿರುವಂತದ್ದು. ಇನ್ನ ನಾನು ನಾಳೆ ಸೋಫಾಗೆ ಹಾಕ್ತೀನಿ. ನಿಮ್ಗೇನಾದ್ರೂ ಈ ತರ ಆನ್ಲೈನ್ ಪ್ರಾಡಕ್ಟ್ ರಿವ್ಯೂ ಎಲ್ಲ ನೋಡೋದಕ್ಕೆ ಇಷ್ಟ ಇದ್ರೆ ನನಗೆ ಕಾಮೆಂಟ್ ಮಾಡಿ. ನಿಮ್ಗೇನಾದ್ರೂ ಯೂಸ್ ಆಗೋ ತರದ್ದು ಎಲ್ಲಾನು, ಅಂದ್ರೆ ಆನ್ಲೈನ್ ಪ್ರಾಡಕ್ಟ್ ರಿವ್ಯೂ ನೋಡ್ಬೇಕು, ಯೂಸ್ ಆಗೋ ತರ ಪ್ರಾಡಕ್ಟ್ ನೋಡ್ಬೇಕು ನನ್ನ ಬ್ಲಾಗ್ ಅಲ್ಲಿ ಅಂತಂದ್ರೆ ಅಂದ್ರೆ ಕಾಮೆಂಟ್ ಮಾಡಿ. ನನ್ಗೆ ಆಪರ್ಚುನಿಟಿ ಇರೋದ್ರಿಂದ ನಿಮ್ಗೂ ಕೂಡ ಹೆಲ್ಪ್ ಆಗ್ತದೆ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಇನ್ನ ನಾನು ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.